ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ನಾವು ನೆಕ್ಸ್ಟ್ ವಿಡಿಯೋ ದ ಬ್ಲೈಂಡ್ ಬಾಯ್ ಪೊಯಮ್ನ ಹೇಳ್ತೀವಿ ಅಂತ. ಸೊ ಈಗ ನಾವು ದ ಬ್ಲೈಂಡ್ ಬಾಯ್ ಪೊಯಮ್ನ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಓ ಸೇ ವಾಟ್ ಈಸ್ ದಟ್ ಥಿಂಗ್ ಕಾಲ್ ಲೈಟ್ ವಿಚ್ ಐ ಮಸ್ಟ್ ನೆವರ್ ಎಂಜಾಯ್, ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಸೈಟ್, ಓ ಟೆಲ್ ಯು ಬಟ್ ಪುವರ್ ಬ್ಲೈಂಡ್ ಬಾಯ್. ಓ ಸೇ ವಾಟ್ ಈಸ್ ದಟ್ ಥಿಂಗ್ ಕಾಲ್ ಲೈಟ್ ವಿಚ್ ಐ ಮಸ್ಟ್ ನೆವರ್ ಎಂಜಾಯ್. ಯಾವುದಪ್ಪ ಆ ಬೆಳಕು ಅಂದರೆ, ಆ ಬೆಳಕನ್ನು ನಾನು ಇನ್ನೂವರೆಗೂ ನೋಡೇ ಇಲ್ಲ, ಯಾವುದಪ್ಪ ಆ ಬೆಳಕು ಅಂತ ಈ ಹೆಡ್ಲೈನಲ್ಲಿ ನಾವು ಅರ್ಥ ಆಗಬಹುದು. ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಸೈಟ್, ಓ ಟೆಲ್ ಯುವರ್ ಪುವರ್ ಬ್ಲೈಂಡ್ ಬಾಯ್. ಹೌದಪ್ಪ, ನಮ್ಗೆ ಕಾಣಿಸ್ತಾ ಇದೆ ಅಂದರೆ ನಾವು ಇದು ಫೋನು, ಇದು ಟೇಬಲ್ ಅಂತ ನಾವು ಗುರುತಿಸ್ಬೋದು. ನಮಗೇನು ಕಾಣಿಸ್ತಿಲ್ಲ ಅಂದರೆ ನಮ್ಗೆ ಗುರುತಿಸೋಕ್ಕಾಗಂಗಿಲ್ಲ. ಓ ಟೆಲ್ ಯುವರ್ ಪುವರ್ ಬ್ಲೈಂಡ್ ಬಾಯ್. ಓ ನಿಮ್ಮ ಬಡ ಕುರುಡ ಮಗನಿಗೆ ಹೇಳಿ ಅಂತ ಲಾಸ್ಟ್ ಲೈನಿಂದ ಸಾರಾಂಶ. ನೆಕ್ಸ್ಟ್ ಪ್ಯಾರನ ನೋಡೋಣ. You talk of wondrous things you see, you say the sunshine bright. I feel him warm, but how can he, or make it day or night? You talk of wondrous things you see, you say the sunshine bright. ಅಂದರೆ ಈಗ ನಾನು ಹೌದಪ್ಪ ಇದು ಹೂ ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಸೊ ಮತ್ತು ನಾವು ಯು ಸೇ ದ ಸನ್ಶೈನ್ ಬ್ರೈಟ್ ಅಂದರೆ ಸೂರ್ಯನ ಬೆಳಕು ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಸೂರ್ಯನ ಬೆಳಕು ಜಾಸ್ತಿ ಬರ್ತಾಯಿದೆ, ಕಿರಣ ಜಾಸ್ತಿ ಬರ್ತಾಯಿದೆ ಅಂತ ನಾವು ಹೇಳ್ಬೋದು. ಆದರೆ ಬ್ಲೈಂಡ್ ಬಾಯ್ ಇದ್ದವನು ಐ ಫೀಲ್ ಹಿಮ್ ವಾರ್ಮ್ ಬಟ್ ಹೌ ಕ್ಯಾನ್ ಹಿ, ಆರ್ ಮೇಕ್ ಇಟ್ ಡೇ ಆರ್ ನಾಟ್. ಅವ್ನು ಫೀಲ್ ಮಾಡ್ಕೋಬೋದು, ಹೌದಪ್ಪ ಇದು ಸೂರ್ಯ ಅಂತಾರೆ, ಆದರೆ ಅವನು ನೋಡೋಕ್ಕಾಗಂಗಿಲ್ಲ. ಅವ್ನು ಫೀಲ್ ಮಾಡ್ಕೋಬೋದು, ಆದರೆ ಅವನು ನೋಡೋಕ್ಕಾಗಂಗಿಲ್ಲ. ಐ ಫೀಲ್ ಹಿಮ್ ವಾರ್ಮ್ ಬಟ್ ಹೌ ಕ್ಯಾನ್ ಹಿ, ಆರ್ ಮೇಕ್ ಇಟ್ ಡೇ ಆರ್ ನೈಟ್. ಸೊ ಈ ಪ್ಯಾರ ಮುಗೀತು. ಸೊ ನೆಕ್ಸ್ಟ್ ಪ್ಯಾರನ ನಾವು ನೋಡೋಣ. ಓಕೆ, ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ವೆನ್ ಎವರ್ ಐ ಸ್ಲೀಪ್ ಆರ್ ಪ್ಲೇ, ಆ್ಯಂಡ್ ಕುಡ್ ಐ ಎವರ್ ಕೀಪ್ ಅವೇ ವಿತ್ ಮೀ ಟುವೇ ಆಲ್ವೇಸ್ ಡೇ. ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ವೆನ್ ಎವರ್ ಐ ಸ್ಲೀಪ್ ಆರ್ ಪ್ಲೇ. ಹಾಗಂದ್ರೆ ನಾನು ಯಾವಾಗ ಆಟ ಆಡ್ತೀನಿ, ಯಾವಾಗ ಬೆಳಗ್ಗೆ, ಯಾವಾಗ ನಾನು ಮುಕ್ಕೋತೀನಿ ಯಾವಾಗ ರಾತ್ರಿ. ಆ್ಯಂಡ್ ಕುಡ್ ಐ ಎವರ್ ಕೀಪ್ ಅವೇ ವಿತ್ ಮೀ ಟುವೇ ಆಲ್ವೇಸ್ ಡೇ. ನನ್ನ ಜೊತೆ ಯಾವತ್ತೂ ಮುಂಜಾನೆ ಅಂದರೆ ಬೆಳಗ್ಗೆನೇ ಇರುತ್ತೆ ನನ್ನ ಜೋಡಿ, ಯಾವತ್ತೂ ಕತ್ಲಾಗಂಗಿಲ್ಲ ಅಂತ ಈ ಹೆಡ್ಲೈನ್, ಲಾಸ್ಟ್ ಹೆಡ್ಲೈನ್ ಹೇಳ್ತಾ ಇದ್ದೆ ನಮಗೆ. ಸೊ ಈಗ ನಾವು ನೆಕ್ಸ್ಟ್ ಪ್ಯಾರ ನೋಡೋಣ. ವಿತ್ ಹೆವಿ ಸೈಟ್ಸ್ ಆಫ್ಟನ್ ಹಿಯರ್ ಯು ಮೋರ್ ಮೈ ಹೆಲ್ಪ್ಲೆಸ್ ಓ, ಬಟ್ ಶೋರ್ ವಿತ್ ಪೇಷನ್ಸ್ ಐ ಕ್ಯಾನ್ ಬಿಯರ್ ಎ ಲಾಸ್ ಐ ನೆವರ್ ಕ್ಯಾನ್ ನೋ. ವಿತ್ ಹೆವಿ ಸೈಟ್ಸ್ ಆಫ್ಟನ್ ಹಿಯರ್, ವಿತ್ ಹೆವಿ ಸೈಟ್ಸ್ ಐ ಆಫ್ಟನ್ ಹಿಯರ್ ಯು ಮೋರ್ ಮೈ ಹೆಲ್ಪ್ಲೆಸ್ ಓ. ಅವನು ಭಾಳ ದುಃಖದಿಂದ ಕೇಳಿಸ್ಕೊತಾನೆ, ಅವನಿಗೆ ಕಣ್ಣು ಕಾಣಿಸಂಗಿಲ್ಲ ಅಂತ. ಬಟ್ ಶೋರ್ ವಿತ್ ಪೇಷನ್ಸ್ ಐ ಕ್ಯಾನ್ ಬಿಯರ್ ಎ ಲಾಸ್ ಐ ನೆವರ್ ಕ್ಯಾನ್ ನೋ. ಅವನಿಗೆ ಲಾಸ್ ಅಂದರೆ ಗೊತ್ತೇ ಇಲ್ಲ. ಹೌದಪ್ಪ, ಮೊದಲಿನ ಹಿಡಿದು ಕಣ್ಣು ಕಾಣಿಸ್ತಾ ಇದೆ, ಈಗ ಬಂದ್ಬಿಟ್ಟು ಕಣ್ಣು ಕಾಣಿಸ್ತಾ ಇಲ್ಲ ಅಂದರೆ ಅದೊಂದು ಮಾತು. ಈಗ ಅವ್ನು ಹುಟ್ಟಿದಾಗಿಂದನೇ ಕಣ್ಣು ಕಾಣಿಸ್ತಾ ಇಲ್ಲ ಅಂದರೆ ಅವನಿಗೆ ಲಾಸ್ ಅನ್ನೋದಂದರೆ ಗೊತ್ತೇ ಇಲ್ಲ ಅನ್ನೋದನ್ನು ನಾವು ಈ ಪ್ಯಾರಲ್ಲಿ ನಾವು ನೋಡ್ಬೋದು. ಸೊ ಈಗ ನೆಕ್ಸ್ಟ್ ಪ್ಯಾರಾಗೆ ಹೋಗೋಣ. ದಿಸ್ ಇಸ್ ದ ಲಾಸ್ಟ್ ಪ್ಯಾರಾ ಈಗ. ದೆನ್ ಲೆಟ್ ನಾಟ್ ವಾಟ್ ಐ ಕೆನಾಟ್ ಹ್ಯಾವ್ ಮೈ ಚೇರ್ ಆಫ್ ಮೈಂಡ್ ಡಿಸ್ಟ್ರಾಯ್, ವಾಚ್ ಲಿಸ್ಟ್ ದಸ್ ಐ ಸಿಂಗ್ ಐ ಆಮ್ ಎ ಕಿಂಗ್, ಆಲ್ ಥಾಟ್ ಎ ಪುವರ್ ಬ್ಲೈಂಡ್ ಬಾಯ್. ದೆನ್ ಲೆಟ್ ನಾಟ್ ವಾಟ್ ಐ ಕೆನಾಟ್ ಹ್ಯಾವ್ ಮೈ ಚೇರ್ ಆಫ್ ಮೈಂಡ್ ಡಿಸ್ಟ್ರಾಯ್. ಈಗ ಅವನ ಕಡೆ ಏನಿಲ್ಲಪ್ಪ ಅಂದರೆ ಅವನ ಕಡೆ ಕಣ್ಣಿಲ್ಲ. ಈಗ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದರೆ ಅವನಿಗೇನು ಸಿಗೋದು ಆಗಿಲ್ಲ. ಹೌದಪ್ಪ, ಅವ್ನಿಗೆ ಯೋಚನೆ ಮಾಡಿದರೆ ಅವ್ನ ಕಣ್ಣು ವಾಪಸ್ ಬರುತ್ತಾ? ಇಲ್ಲ. ಈಗ ಯಾವ್ದು ಈ ಹ್ಯಾಪಿ ಮೂಮೆಂಟ್ನ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತಾನೆ. ಆ ಎಂಜಾಯ್ ಮಾಡೋ ಮೂಮೆಂಟ್ನ ಅವ್ನು ಕಳ್ಕೊಂಡು ಹೋದರೆ ಮುಂದೆ ಆ ಮೂಮೆಂಟ್ ಸಿಗೋಂಗಿಲ್ಲ. ಅವ್ನು ಬರೇ ಹೌದಪ್ಪ ನನ್ನ ಕಡೆ ಕಣ್ಣೇ ಇಲ್ಲ ಅಂತ ಬರೀ ಅದನ್ನೇ ತಲೆಯಲ್ಲಿ ಓಡಿದ್ರೆ ಅವ್ನು ಸೈಕಾಗಿ ಮೈಂಡ್ ಡಿಸ್ಟ್ರಾಯ್ ಆಗುತ್ತೆ. ಸೊ ಈ ಎರಡು ಲೈನಲ್ಲಿ ಅದಿಷ್ಟಿರೋದು. ವಾಚ್ ಲಿಸ್ಟ್ ದಸ್ ಐ ಸಿಂಗ್ ಐ ಆಮ್ ಎ ಕಿಂಗ್, ಆಲ್ ಥಾಟ್ ಎ ಪುವರ್ ಬ್ಲೈಂಡ್ ಬಾಯ್. ಅವನು ಕುರುಡ ಆದ್ರೆ ಭೀ ಅವನೇ ಕಿಂಗು. ಅಂದರೆ ಅವನ ಮನಸ್ಸಿನಲ್ಲಿ ನಾನು ಕುರುಡ ಆದ್ರೆ ಭೀ ನಾನೇ ಕಿಂಗ್, ನೀನು ಯಾರ ಕೈರೋ ನಾನೇ ಕಿಂಗ್ ಅಂತ. ಈಗ ಎಲ್ಲರೂ ಕಾಣಿಸ್ತಾರೆ, ಅವರೆಲ್ಲ ಕಿಂಗ್ ಇಲ್ಲ. ಅವ್ನು ಕುರುಡ ಇದೆ ಅಂತಾನೆ ಅವನೇ ಕಿಂಗ್. ನಾವು ಈ ಪೊಯಮ್ನ ನಾವು ಇಷ್ಟೆಲ್ಲ ನೋಡ್ಬೋದು. ಸೊ ನೆಕ್ಸ್ಟ್ ಪೊಯಮ್ನ ನಾನು ಮತ್ತೊಂದು ಶಾರ್ಟಾಗಿ ಕನ್ವರ್ಟ್ ಮಾಡಿ
ನಾವು ನೆಕ್ಸ್ಟ್ ಪೋಯಮ್ನ ಯಾವ್ದು ಮಾಡ್ತಾ ಇದೀವಿ ಅಂತ ನಾವು ರಿಲೀಸ್ ಮಾಡ್ತೀವಿ. ಸೊ ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್.